ಇವತ್ತಿನ ಬೆಳಗ್ಗೆ ಸುಮಾರು ಒಂದು 9 ಗಂಟೆಗೆ ನಮ್ಮ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಎಂದು ಒಂದು ಮಾಹಿತಿ ಬಂದಿದೆ. ತಕ್ಷಣ ನಮ್ಮ ಪೊಲೀಸ್ನರು ಬಂದು ನೋಡಿದಾಗ ಅಲ್ಲಿ ಯಾರೋ ಒಬ್ಬರು ಡೆತ್ ಆಗಿರೋದು ಕಂಡು ಬಂದಿದೆ. ಹೀಗೆ ಅವರು ಕೃಷ್ಣ ನಾಯಕ್ ಸುಮಾರು 35-40 ವಯಸ್ಸಿನವರು. ಅವರಿಗೆ ಯಾರೋ ಬಂದು ಫೈರ್ ಮಾಡಿ ಫೈರಿಂಗ್ ಇನ್ಸಿಡೆಂಟಿಂದ ಡೆತ್ ಆಗಿರೋದು ನಮಗೆ ದೃಢಪಟ್ಟಿದೆ. ಹೀಗೆ FSL ಎಂದು ಬಂದಿದ್ದಾರೆ ಮತ್ತು ನಮ್ಮ ಸೋಕೋ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ ಆ್ಯಂಡ್ ಫಿಂಗರ್ ಪ್ರಿಂಟ್ನವರು ವೆರಿಫೈ ಮಾಡ್ತಾ ಇದ್ದಾರೆ. ಇದರ ಸಲುವಾಗಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ನಲ್ಲಿ 302 ಮತ್ತು 201 IPCನಲ್ಲಿ ಕೇಸ್ ದಾಖಲಾಗಿದೆ. ಈಗಾಗಲೇ ನಾವು 3 ತಂಡಗಳನ್ನು ರಚಿಸಿದ್ವಿ. ಒಂದು CDR ಅನ್ನು ಅಂದರೆ ಟೆಕ್ನಿಕಲ್ ಅನಾಲಿಸಿಸನ್ನು ಮಾಡಲಿಕ್ಕೆ, ಇನ್ನೊಂದು ಲೋಕಲ್ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಲಿಕ್ಕೆ, ಇನ್ನೊಂದು ಇವರದ್ದು ಹಿಸ್ಟ್ರಿ ಮತ್ತು ಫ್ರೆಂಡ್ಸ್ ಸರ್ಕಲನ್ನು ವೆರಿಫೈ ಮಾಡಲಿಕ್ಕೆ ನಾವು ಈಗಾಗಲೇ 3 ತಂಡಗಳನ್ನು ರಚನೆ ಮಾಡಿದ್ದೀವಿ. ಈಗ ತನಿಖೆ ಆದಷ್ಟು ಬೇಗನೆ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವರು ಸೆಂಟ್ರಿಂಗ್ ಕೆಲಸ ಮಾಡ್ತಾಯಿದ್ರು ಎಂದು ಹೇಳ್ತಾಯಿದ್ರು. ಅದನ್ನು ನಾವು ಇನ್ನೂ ವೆರಿಫೈ ಮಾಡಲಿಲ್ಲ. ಇನ್ನು ವೆರಿಫೈ ಮಾಡಿ ನಾವು ನಿನ್ನೆ ಸುಮಾರು ನೈಟ್ಗೆ ಆಗಿರಬಹುದು ಎಂದು ಅನುಮಾನ ಇದೆ. ಅಕ್ಕಪಕ್ಕದಲ್ಲಿ ಇರುವ ಸ್ಥಳೀಯರು ನಿನ್ನೆ ನೈಟು ಸುಮಾರು 9:30-10 ಗಂಟೆಗೆ ನಮಗೆ ಯಾವುದೋ ಸೌಂಡ್ ಕೇಳಿತ್ತು. ಒಂದು 2-3 ಟೈಮ್ ಸೌಂಡ್ ಕೇಳಿತ್ತು. ಅದನ್ನು ನಾವು ಮೇಲೆ ಏನೋ ತೆಂಗಿನಕಾಯಿ ಏನೋ ಬಿದ್ದಿದೆಯಾ ಎಂದು ನಾವು ಗಮನ ಕೊಡಲಿಲ್ಲ ಎಂದು ಹೇಳ್ತಾಯಿದ್ರು. ಈಗ FSLನವ್ರು ಬಂದಿದ್ದಾರೆ. ಟೈಮ್ ಆಫ್ ಡೆತ್ ಎಲ್ಲ ವೆರಿಫೈ ಮಾಡಿ ಆದಷ್ಟು ಬೇಗನೆ ಕೇಸನ್ನು ತನಿಖೆ ಒಂದು ಹಂತಕ್ಕೆ ತರಲಿಕ್ಕೆ ಆದಷ್ಟು ಬೇಗನೆ ಪ್ರಯತ್ನ ಮಾಡ್ತೀವಿ. ವೆಪನ್ ಪಿಸ್ಟಲ್ ಇರಬಹುದು ಎಂದು ಅನಿಸ್ತಾ ಇದೆ. ನಾವು FSLನವರು ವರದಿ ಕೊಟ್ಟಿದ್ದ ಮೇಲೆ ಡೀಟೇಲ್ ಆಗಿ ಅದು ಗಾಯಗಳು ಈಗ ಜಸ್ಟ್ ನೋಡ್ತಾ ಇದ್ದಾರೆ. ನಾನು ವೆರಿಫೈ ಮಾಡಿ ನಾನು ಹೇಳ್ತೀನಿ. ನನ್ನ ಕ್ಲಾಸ್ಮೇಟ್ ಆ್ಯಕ್ಚುಲಿ ಕಿಟ್ಟ ಅಂತ ಕರಿತೀವಿ. ಬಟ್ ಒಳ್ಳೆ ಹುಡುಗ, ಒಳ್ಳೇದಕ್ಕೂ ಕೆಟ್ಟದಕ್ಕಿಲ್ಲ. ಅಂದರೆ ಇಲ್ಲಿ ಹನಹಳ್ಳಿಯಲ್ಲಿ ಅವ ಇದ್ದ ಅಂತಲೇ ಗೊತ್ತಿಲ್ಲ. ಆ ಥರ ಇರುವಂಥ ವ್ಯಕ್ತಿ. ಸಾಯಂಕಾಲ ಒಂದು ಊಟ ತಗೊಬಂದ, ಊಟ ಮಾಡಿದ, ಆ ಥರ ವ್ಯಕ್ತಿ. ಅವನ ಮನೆ ಕೂಡ ನಾನು ಇಷ್ಟು ದಿವಸ ಆದರೂ ಹೋಗಿಲ್ಲ, ಇವತ್ತೇ ನೋಡಿದ್ದು. ಇದು ನೋಡಿ ಭಾಳ ಬೇಜಾರಾಗುತ್ತೆ. ಯಾಕಂದ್ರೆ ಯಾವುದಕ್ಕಿಲ್ಲ, ಒಂದು ಗಿಂಟರ್ ಅಥವಾ ಕೊಲೆ ಗಿಲೆ ಅದು ಗಲಾಟೆ ಸಾಲ ಸೋಲು ಯಾವುದಕ್ಕಿಲ್ಲ ಅವ. ಅದು ನಾನು ಕಂಡ ಪ್ರಕಾರ. ಬೇರೆ ಮಾಹಿತಿ ಯಾವುದಿತ್ತು ಅಂದರೆ ನನಗೆ ಗೊತ್ತಿಲ್ಲ. ವೈಯಕ್ತಿಕ ಬೇರೆ ಏನಿದ್ರು ಮನೇಲಿ ಒಬ್ಬನಿದ್ದು ನಂಗೆ ಗೊತ್ತಿದ್ದ ಪ್ರಕಾರ ಮನೇಲಿ ಒಬ್ಬನಿರೋದು. ಫ್ಯಾಮಿಲಿ ಇಲ್ಲ. ಅಂದರೆ ಅವ್ರಿಗೆ ಮದುವೆ ಆಗಿತ್ತು. ಸ್ವಲ್ಪ ಸಾಂಸಾರಿಕ ಸಮಸ್ಯೆ ಅದು ಎಲ್ಲ ಕಡೆ ಇರೋದೆ, ಎಲ್ಲ ಮನೇಲಿ ಇರೋದು ಅದೆಲ್ಲ ಅದೇ ಇದಿರ್ಬೋದು. ಆದರೆ ಈ ಸ್ಟೇಜಲ್ಲಿ ನಮ್ಮ ಹನೆಹಳ್ಳಿಯಲ್ಲಿ ಈ ಥರ ಆಯ್ತು ಅಂತಂದರೆ ಇದು ಖಂಡಿತವಾಗಿ ಇದು ಖಂಡನೀಯ. ಅಪ್ಪ ಅಮ್ಮ ಇಲ್ಲ, ತೀರ್ಕೊಂಡಿದ್ದಾರೆ. ನಂಗೆ ಅನ್ಸುತ್ತೆ ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ.